ಐತವ ಇದು ಇದು ಒಂದು 8 ವರ್ಷ. 8 ವರ್ಷದ ಮುಂಚೆ ಏನು ಹೇಳಿದ್ರು ಡಾಕ್ಟ್ರು? ಅದೇ MR ಸ್ಕ್ಯಾನ್ ಮಾಡಿ ಮಸಲ್ ಇದಾಗಿದೆ, ನೀವು ರೆಸ್ಟ್ ಮಾಡಿ ಎಕ್ಸಸೈಸ್ ಮಾಡಿ ಹಾಂ ಅಂತಂದ್ರು. ಯಾವಾಗ ನೋವಿರಲ್ಲ, ಒಂದೊಂದ್ಸಲಿ ತುಂಬಾ ಈ ಸೈಡಲ್ಲಿ ನೋವು ಮಲ್ಗೋವಾಗ ಈ ಕಾಲ್ ಮೇಲೆ ಬಿತ್ತು ಅಂದ್ರೆ ಸರಿ. ಹಾಂ ಅದು ಏನಕ್ಕೆ ತಗಲುತ್ತೇನೋ ಅವಾಗ ತುಂಬಾ ನೋವು ಬಂದ್ಬಿಡುತ್ತೆ. ಹೌದಾ? ಆಮೇಲೆ ಆಟೋಮೆಟಿಕ್ ಹಾಂ ಹೇಳಿ ಅದೇ ಸ್ವಲ್ಪ ವಾಸಿ ಆಗುತ್ತೆ. ಡಾಕ್ಟರ್ ಏನು ಹೇಳಿದ್ರು? ಅದು ಲಿಗಮೆಂಟ್ ಚಿತ್ರವಾಗಿ ಹೋಗ್ಬಿಟ್ಟಿದೆ, ಅಲ್ಲಿ ಏನು ಇಲ್ಲ. ಅದು ಇನಿಷಿಯಲ್ ಆಗಿ ಆಪರೇಷನ್ ಮಾಡ ಅಂತ ಡಿಸೈಡ್ ಮಾಡಿದ್ರು. ಇದು ಲಿಗಮೆಂಟ್ ಅಂದ್ರೆ ದ ಟೈಮ್ ಶಿ ವೆಂಟ್ ಎಲ್ಲಾನೇ ಟೇರ್ ಆಗಿ ಇಟ್ಸ್ ಅ ಬ್ಲಾಬ್ ಎಲ್ಲ ಅದು ಕೂತಿದೆ, ಅಲ್ಲಿ ಏನು ಇಲ್ಲ ಅಲ್ಲಿ ರಿಪೇರ್ ಮಾಡಕ್ಕೆ. ಪೇನ್ ಮ್ಯಾನೇಜ್ ಮಾಡ್ಕೋಬಹುದು ಅಷ್ಟೇ. ಆಪರೇಷನ್ ಡಾಕ್ಟರ್ ಬೇಡ ಅಂದ್ಬಿಟ್ರು. ಹೌದಾ? ಎಲ್ಲಿ ತೋರಿಸಿದ್ರು ಸರ್? ಯಾವ ಕಡೆ? ನಾವು ಬೆಂಗಳೂರಲ್ಲೂ ತೋರಿಸಿದ್ವಿ, ಚೆನ್ನೈ. ಇನ್ಶಾಲ್ಲಾಗ ನಾನು ನಡಿಗ ಮಾಡೋ ಗಂಟ ಅಮ್ಮವ್ರಿಗೆ ಬಿಡೋಕ್ಕಿಲ್ಲ. ಏನು ನಡಿ ಒಂದು 2-3 ಸಲ ಎಕ್ಸಸೈಸ್ ಮಾಡಿ ಬಂದಿರೋದು ಇದಡಿ. ಹಾಂ ಬನ್ನಿ ಭಾಳ ದೇವ್ರು ಕೂಡ ನಾನು ಹೊರಟು ಗಟ್ಟಿ ಹಿಂಗೆ ತಿರುಗಿ ಹಿಂಗೆ ಮಾಡಿ ಎಲ್ಲ ಮಾಡಿ ನೆಕ್ಸ್ಟ್ ತಂದಿರೋದು ಸ್ವಲ್ಪ ಜಾಸ್ತಿ ಮಾಡಬೇಕು. ಹಿಂಗೆ ತಿರುಗಿಸಿ ಹಿಂಗೆ ನಿಮ್ಮ ಮನೆಗೆ ಕೊಡಿ. ಹಿಂಗೆ ನೋಡಿ, ಹಿಂಗೆ ಕೈ ಬುರಿ ಎರಡೂ ಹಿಂಗೆ ಅಮ್ಮ ಹಿಂಗೆ ನೋಡಿ, ನಾನು ತೋರಿಸ್ತೀನಿ ನೋಡಿ. ಈ ಥರ ಆಯ್ತು. ಹಿಂಗೆ ಕೈ ಹಿಂಗೆ ನೋಡಿ, ಹಿಂಗೆ ನೋಡಿ ಅಷ್ಟೇ ಸಾಕು. ಅಷ್ಟೇ ಸ್ವಲ್ಪ ಮುಂದಕ್ಕೆ ಬನ್ನಿ, ಇನ್ನೂ ಸಾಕು. ಹೊಟ್ಟೆ ಸಣ್ಣ ಆಗ್ಬಿಡೋದು, ಏನು ಆಯಕ್ಕಿಲ್ಲ. ಈ ಕಾಲು ನೀಡಿ ಎತ್ತಿ, ಕಾಲು ನೀಡಿ ಸ್ಟ್ರೈಟು. ಹಾಂ ಗುಡ್, ಪರವಾಗಿಲ್ಲ ಬಿಡಿರಿ ನೋಡಿ. ಹಾಂ ತಿರ್ಗಾ ಮಾಡಿ ಅಷ್ಟೇ ಮಾಡಿಸಿ. ಹಾಂ ಕೆರಳೆ ಕೂತ್ಕೊಳ್ಳಿ, ಸ್ವಲ್ಪ ಪಟ್ಟಿ ಫ್ರೀ ಆಗಿ ಚಪ್ಪಲ ಕೂತ್ಕೊಳ್ಳಿ. ಹಾಂ ಓಪನ್ ಮಾಡಿ ಸರ್. ಈ ಥರ ಊಟ ತಿಂಡಿ ಬ್ಯಾಂಡೇಜ್ ಐತಲ್ಲ ಸ್ವಲ್ಪ ಇದ್ದೈತದ ಅಂತ ಅಷ್ಟೇ. ಸ್ವಲ್ಪ ನೀವೇ ನಿಧಾನಕ್ಕೆ ಮಾಡಿ, ಕಾಲು ಸ್ಟ್ರೈಟ್ ಮಾಡಿ. ಈಗ ಅಷ್ಟೇ ಒಂದು ನಿಲ್ಲಿಸಿ, ಒಂದು ಹದಿನೇಳಿ ಇದು ಮಾಡಿ. ಸ್ವಲ್ಪ ಇದು ಹಿಂಗೆ ನೋಡಿ, ಹಿಂಗೆ. ಹಾಂ ಬಟ್ಟೆ ಸ್ವಲ್ಪ ಕುಯ್ಯಂಗೆ ಥರ ಇದ್ದಾದ್ರೂ ಎದ್ದಿರ್ಬೇಡಿ. ಸ್ವಲ್ಪ ಹಿಡೀರಿ ಹಿಂದಕ್ಕೆ, ಕಾಲು ನೀಡಿ. ಹಾಂ ನೀಡಮ್ಮ. ಹಾಂ ಅಷ್ಟೇ ಎದ್ದೇಳಿ, ದೇವ್ರ ಸುತ್ತಕೊಂಡು. ಅಮ್ಮ ನೀವು ಒಂದು ಸತಿ ಕೂತ್ಕೊಳ್ಳಿ ನೋಡೋಣ. ಅಲ್ಲೇ ಇಲ್ಲಿ ಇಲ್ಲಿ ಇಟ್ಕೊಳ್ಳಿ. ಹಾಂ ನೋಡಿ ಅವ್ರು ಹೆಂಗೆ ಮಾಡ್ತಾರೆ ಎಕ್ಸಸೈಸು. 10 ವರ್ಷದಿಂದ ಹೆಂಗೆ ಇದಡಿ. ಹಾಂ ಗುಡ್. ಸ್ವಲ್ಪ ಈ ಥರ ಮನೇಲಿ ಮಾಡಿಸಿ ಅಮ್ಮ. ಫುಲ್ಲು ಇನ್ನೂ ಎದ್ದೇಳಬಾರ್ದು. ಇನ್ನೂ ಕೂತ್ಕೊಳ್ಳಿ, ಫುಲ್ ಕೂತ್ಕೊಳ್ಳಿ. ಇನ್ನೂ ಸ್ವಲ್ಪ ಶಾಬಾಷ್. ನೀವು ಕೂತ್ಕೊಳ್ಳಿ ಅಮ್ಮ ನೋಡೋಣ. ನಿಧಾನ ಕೂತ್ಕೊಳ್ಳೋ. ನಿಧಾನಕ್ಕೆ ಎಡ್ಕಾಲು ನೆಟ್ಟಿಗೆ ಬರಬೇಕು. ಸ್ವಲ್ಪ ಕೆಳಗೆ ಹೋಗ್ಬೋದು. ಇನ್ನು ಹಾಂ ಎದ್ದೇಳಿ ಸಾಕು. ಶಾಬಾಷ್ ಸಾಕು. ಅದು ಆಯಿಲ್ ಕೊಡ್ತೀನಿ ಸರ್. ಟೈಮಲ್ಲಿ ಆಗಿ ತಿರುಗಾಡಿ ಓಡಾಡಿ ಮುಂಚೆನೇ ಮಾಡ್ತಾ ಇದ್ದಾರೆ ಎಲ್ಲ. ಅವ್ರು ದೇವ್ರುಗಳನ್ನ ಕರೆಕ್ಟ್ ಅಂತ ಇಷ್ಟು ಮಾಡ್ತಾ ಇರೋದು. ಈಗ ಬರ್ತಾ ಆ ಶಕ್ತಿ ಇರೋಕ್ಕಿಲ್ಲ, ಗೊತ್ತಾಯ್ತಮ್ಮ. ಈಗ ಸ್ವಲ್ಪ ಮಾಡಿಸ್ಕೋಬೇಕು. ನಿಂತ್ಕೊಂಡು ಕೆಲಸ ಜಾಸ್ತಿ ಆಗ್ಬಿಡ್ತದೆ. ನೀಡೋದು ಹುಡುಕಲ್ಲ, ಇದು ಹಾಕಿ ಮುಚ್ಚಿಬಿಡೋಕೆ ನಮ್ಗೆ ಗೊತ್ತು. ಇದು ಅದು ಜಾಸ್ತಿ ಆಗ್ಬಿಡ್ತದೆ. ಯಾವಾಗ್ಲೂ ತಿಳಿಸ್ಬಾರ್ದು. ಡಾಕ್ಟರ್ ಅದೇ ಹೇಳಿದ್ರು. ಎಲ್ಲಿ ತಿಳಿಸ್ಬಿಟ್ಟಿದ್ರು? ನಾವ್ ಅಲ್ಲಿ ಮನೆ ಹತ್ರ ಇದೆ, ಅದೆಲ್ಲ ಉಜ್ಜಿಸ್ಬಿಟ್ಟು ಜಾಸ್ತಿ ಆಗ್ಬಿಡ್ತದೆ. ಅವ್ರಿಗೆ ಮಲಗಿಸಿ ಎಲ್ಲ ಮಾಡಿ ಚೆನ್ನಾಗಿ ಹಂಗೆಲ್ಲ ಲಿಗಿಮೆಂಟ್ ಮಾಡ್ತಾರ. ಇದೆರಡು ಚೆಕ್ ಅಂತ ನೆಟ್ಟಿಗೆ ಕೂತ್ಕೊಳ್ಳಿ. ಅಷ್ಟೇ ಸಾಕು ಬಿಡಿ. ತೇಲ್ಕ ಬಾಟ್ಲು ಕೊಡ್ಬಿಟ್ಟಿದ್ದೆ.